ಜೂಜು ಒಂದೇ ದಿನದಲ್ಲಿ ನಿಮ್ಮನ್ನ ಬಡವರನಾಗಿ ಮಾಡೋದಿಲ್ಲ. ಆದರೆ ಒಂದು ದಿನ ನಿಮ್ಮ ಬಳಿ ಇದ್ದದ್ದೆಲ್ಲ ಕಳೆದುಕೊಂಡಾಗ ಅರ್ಥ ಆಗುತ್ತೆ. ಮೊದಲು ಒಂದು ಸಣ್ಣ ಬೆಟ್ಟಿಂಗ್ ಟೈಮ್ ಪಾಸ್ಗಾಗಿ, ನಂತರ ಒಮ್ಮೆ ಟ್ರೈ ಮಾಡೋಣ, ಆಮೇಲೆ ಈ ಬಾರಿ ಗೆದ್ರೆ ಸಾಕು, ಇನ್ನು ಮುಂದೆ ನಿಲ್ಲಿಸ್ತೇನೆ, ಅಲ್ಲಿಂದ ಶುರುವಾಗುತ್ತೆ ನಿಜವಾದ ಸೋಲು. ಒಬ್ಬ ನಿಜವಾದ ಬಿಸ್ನೆಸ್ ಮ್ಯಾನ್ಗೆ ಗೊತ್ತು, ಹಣ ಸೃಷ್ಟಿಸಬೇಕಾದ್ರೆ ಪ್ಲಾನಿಂಗ್ ಬೇಕು, ತಾಳ್ಮೆ ಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಸ್ಟಮರ್ಗಳ ನಂಬಿಕೆ ಗಳಿಸಬೇಕು, ಶಿಸ್ತು ಇರಬೇಕು ಅಂತ. ಆದ್ರೆ ಜೂಜು ಕಲಿಸೋದು ಒಂದೇ, ಹಣ ಅದೃಷ್ಟದಿಂದ ಬರುತ್ತೆ. ಅದೇ ಅತ್ಯಂತ ಅಪಾಯಕಾರಿ ಆಲೋಚನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಿಸ್ನೆಸ್ ಅಂದ್ರೆ ಪ್ಲಾನಿಂಗ್, ತಾಳ್ಮೆ, ಕಷ್ಟಪಟ್ಟು ಕೆಲಸ ಮಾಡೋದು, ಕಸ್ಟಮರ್ಗಳ ನಂಬಿಕೆ, ಶಿಸ್ತು. ಆದರೆ ಜೂಜು ಅಂದ್ರೆ ಆತುರ, ಅತಿ ಆಸೆ, ಕ್ಷಣಿಕ ನಿರ್ಧಾರಗಳು ಮತ್ತು ಒಂದೇ ಬಾರಿ ಗೆದ್ರೆ ಸಾಕು ಅನ್ನುವ ಭ್ರಮೆ. ನಿಧಾನವಾಗಿ ಈ ಆಲೋಚನೆ ಬಿಸ್ನೆಸ್ಗೂ ಬಂದುಬಿಡುತ್ತೆ. ಲೆಕ್ಕಗಳನ್ನ ನಿರ್ಲಕ್ಷ್ಯ ಮಾಡ್ತೀರಿ, ರಿಸ್ಕ್ಗಳನ್ನ ಹೆಚ್ಚಿಸ್ತೀರಿ, ಕಾಣಿಸುವ ಪ್ರತಿಯೊಂದು ಅವಕಾಶದೊಳಗೆ ಧುಮುಕ್ತೀರಿ, ನಷ್ಟವನ್ನ ಒಪ್ಪಿಕೊಳ್ಳುವುದಿಲ್ಲ, ಮತ್ತೆ ಹಣ ಹಾಕ್ತೀರಿ, ಕಳೆದುಕೊಂಡ ಹಣವನ್ನ ಮರಳಿ ಪಡೆಯಲು ಪ್ರಯತ್ನಿಸ್ತಾ ಇರ್ತೀರಿ. ಹೀಗೆ ಒಂದು ತಪ್ಪನ್ನ ಮುಚ್ಚಿಡಲು 10 ತಪ್ಪುಗಳನ್ನ ಮಾಡ್ತೀರಿ. ಅತ್ಯಂತ ಅಪಾಯಕಾರಿ ಬಲೆ ಯಾವುದು ಗೊತ್ತಾ? ಬ್ಯಾಂಕ್ ಅಕೌಂಟ್ ಖಾಲಿಯಾಗುತ್ತೆ, ಆಸ್ತಿಗಳನ್ನ ಮಾರಬೇಕಾದ ಪರಿಸ್ಥಿತಿ ಬರುತ್ತೆ, ಕುಟುಂಬ ನಮ್ಮ ಮೇಲೆ ಇಟ್ಟುಕೊಂಡಿರುವ ನಂಬಿಕೆಯನ್ನ ಕಳೆದುಕೊಳ್ಳುತ್ತೆ, ಉದ್ಯೋಗಿಗಳಿಗೆ ಸಂಬಳ ನೀಡಲಾಗದ ಪರಿಸ್ಥಿತಿ ಬರುತ್ತೆ. ಆಗ ನಿಜವಾದ ಸತ್ಯ ಗೊತ್ತಾಗುತ್ತೆ. ಜೂಜು ಹಣವನ್ನ ಮಾತ್ರ ಸೋಲಿಸೋದಿಲ್ಲ, ಅದು ನಿಮ್ಮ ಸಮಯ, ನಿಮ್ಮ ಗಮನ, ನಿಮ್ಮ ನಿರ್ಧಾರ ಶಕ್ತಿ, ನಿಮ್ಮ ಕುಟುಂಬದ ನಂಬಿಕೆಯನ್ನ ಸೋಲಿಸುತ್ತೆ ಅಂತ. ಕೊನೆಗೆ ನಮ್ಮ ಭವಿಷ್ಯವನ್ನೇ ಪಣಕ್ಕಿಡುತ್ತೆ. ಆಗ ನಮಗೆ ಅರ್ಥ ಆಗುತ್ತೆ, ನಾವು ಹಣಕ್ಕಾಗಿ ಜೂಜು ಆಡಲಿಲ್ಲ, ಜೂಜು ನನ್ನ ಜೀವನವನ್ನೇ ಪಣಕ್ಕಿಟ್ಟಿತ್ತು ಅಂತ. ಬಿಸ್ನೆಸ್ ಮ್ಯಾನ್ ಕೂಡ ರಿಸ್ಕ್ ತೆಗೆದುಕೊಳ್ತಾನೆ, ಆದ್ರೆ ಅದು ಲೆಕ್ಕಾಚಾರದ ರಿಸ್ಕ್ ಆಗಿರುತ್ತೆ. ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ತಾನೆ, ಡೇಟಾ ನೋಡ್ತಾನೆ, ಪ್ಲಾನ್ ಮಾಡ್ತಾನೆ, ನಷ್ಟ ಆದ್ರೆ ಕಾರಣ ಹುಡುಕ್ತಾನೆ, ತಪ್ಪಿನಿಂದ ಕಲಿತಾನೆ, ಮತ್ತೆ ಎದ್ದು ನಿಲ್ತಾನೆ. ಆದ್ರೆ ಜೂಜುಗಾರ ಅದೃಷ್ಟದ ಮೇಲೆ ಬದುಕ್ತಾನೆ. ಈ ಎರಡರ ನಡುವೆ ವ್ಯತ್ಯಾಸ ಬಹಳ ದೊಡ್ಡದು. ನೆನಪಲ್ಲಿಟ್ಕೊಳ್ಳಿ, ನಮ್ಮ ಕಂಪನಿ ಅದೃಷ್ಟದಿಂದ ಬೆಳೆಯೋದಿಲ್ಲ, ಅದು ಬೆಳೆಯೋದು ನಮ್ಮ ಕಷ್ಟದಿಂದ, ನಮ್ಮ ಶಿಸ್ತಿನಿಂದ, ನಮ್ಮ ಜ್ಞಾನದಿಂದ, ನಮ್ಮ ಸರಿಯಾದ ನಿರ್ಧಾರಗಳಿಂದ. ಜೂಜು ಒಂದು ದಿನದ ಮಟ್ಟಿಗೆ ಹಣ ಕೊಡುತ್ತೆ, ಆದರೆ ಅದು ನಿಮ್ಮ ಜೀವನವನ್ನ ಗೆಲ್ಲಿಸೋದಿಲ್ಲ. ನಿಜವಾದ ಬಿಸ್ನೆಸ್ ಮೆನ್ ಕ್ಯಾಸಿನೋ ಟೇಬಲ್ ಮೇಲೆ ಗೆಲ್ಲೋದಿಲ್ಲ, ಅವನು ತನ್ನ ಜ್ಞಾನದಿಂದ, ತನ್ನ ಶಿಸ್ತಿನಿಂದ, ತನ್ನ ಕಷ್ಟದಿಂದ ಮಾರ್ಕೆಟ್ನಲ್ಲಿ ಗೆಲ್ತಾನೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.